ಅಮ್ಮ ಏನು ಕೈ ಇಟ್ಟತ್ರ ಎಲ್ಲ ದುಡ್ಡಿಂದು ಇದು ಅಲ್ವಾ? ಹೌದು. ಆ ಶೀಟ್ ಮನೇನು ಗುಡಿಸಲು ಮನೇನು ಎಲ್ಲರೂ ಅಲ್ಲಿ ಪೊಲ್ಲಾಚಿ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಲೀಲಾವತಿಯವ್ರ ಮನೆ ಇದೆ ಅಂತಂತ, ಅದರಲ್ಲಿ ಬರೀ ನಾಯಿಗಳಿರೋವು, ನಾಯಿ ಮನೆ ಅಂತಂತೇಳೋರು. ಆ ನಾಯಿ ಅಲ್ಲಿ ಬಂದು ರಜನಿಕಾಂತ್ ಅವ್ರದ್ದು ಸತ್ಯ ಪೇ ಸತ್ತ ರೀಮೇಕು ಆ ಮನೇಲೇ ಮಾಡಿದ್ದು. ಎಷ್ಟು ಕಲಾವಿದರು ಒಂದು ದಿವ್ಸಕ್ಕೆ 3,000 4,000 ಆವತ್ತಿಗೆ ಸಿಗೋದು. ಅಲ್ಲ ಅಡುಗೆ ಮಾಡಿಕೊಡೋರು ಅಮ್ಮ ಶಿವಣ್ಣವ್ರಿಗೆಲ್ಲ ತಿನ್ನೋರು. ಅಮ್ಮ ಮೀನು ಸಾರು ಅಂದರೆ ಪ್ರಾಣ. ಎಲ್ಲ ಒಂದು ಕಡೆ ಕೋಪ ಇಷ್ಟ, ಆ ಹೆಸರಿಗೆ ಕೋಪ ಇದ್ದೇ ಇರುತ್ತೆ. ಈಗ ಇಷ್ಟೆಲ್ಲ ಸಕ್ಸಸ್ಫುಲ್ ವುಮನ್ ಆದ್ರೂ ಇಂಡಸ್ಟ್ರಿದ ಅನುಭವ ಅಷ್ಟಿದ್ರು ಆ್ಯಸ್ ಎ ಪ್ರೊಡ್ಯೂಸರ್ ಅವ್ರು ಎಷ್ಟೊಂದೆಲ್ಲ ಕಷ್ಟಪಟ್ಟರು ನಿಮಗೋಸ್ಕರ ಸಿನಿಮಾ ಮಾಡಿ. ತುಂಬಾ ಕಷ್ಟ. ಅದ್ರ ಬಗ್ಗೆ ಹೇಳೋದಾದರೆ ನೋಡಿ, ಅದರಲ್ಲಿ ಅಲ್ಲೇನೂ ಅಷ್ಟೇ ಥಿಯೇಟ್ರ್ ಸಮಸ್ಯೆ. ಆವತ್ತು ನಾವು ಕನ್ನಡದ ಕಂದ ಬಿಡುಗಡೆ ಮಾಡುವಾಗ DTS ಥಿಯೇಟ್ರ್ ಸಿಗಲಿಲ್ಲ. ಆವಾಗ ಅಪರ್ಣ ಬಂದು ನಾನ್ DTS, ಸೌಂಡೇ ಕೇಳ್ತಾ ಇರಲಿಲ್ಲ, ಮಾಮೂಲಿ ಇದೆ. ಅಂಥದ್ರಲ್ಲೇ ಅದು 100 days ಹೋಯಿತು. ಸಾಕು. ವಿ ವರ್ ಸ್ಯಾಟಿಸ್ಫೈಡ್. ಪಾಪ ಶಿಲ್ಪಾ ಶ್ರೀನಿವಾಸ್ ಅವ್ರು, ಬಾಂಬೆದ ಹರೀಶ್, ಆಮೇಲೆ ಗಾಂಧಿನಗರ ತಟ್ಟೆ ಇಡ್ಲಿ ಗುರು ಅಂತಿದ್ದಾರೆ ಒಬ್ಬರು, ಅವರು ಕಪಾಲಿ ಥಿಯೇಟ್ರ್ ಬುಕ್ ಮಾಡೋರು. ಪಾಪ ಕಪಾಲಿ ಥಿಯೇಟ್ರ್ ಯಜಮಾನ್ರು ಡಾಕ್ಟ್ರು ದಾಸಪ್ಪನವರು ಎಷ್ಟು ಪ್ರೀತಿನೋ ನಮ್ಮನ್ನು ಕಂಡ್ರೆ. ನಾವು ಬಾಡಿಗೆಯಿಂದ ಹಿಡಿದು ಪ್ರತಿಯೊಂದು ಕರೆಕ್ಟಾಗಿ ಕೊಡ್ತಾಯಿದ್ವಿ ಅವ್ರಿಗೆ. ಅವರು ಕೈ ಹಿಡ್ಕೊಂಡು ನೋಡಿ, ಯಾರೋ ಮಾಡಬೇಕಾದ್ದನ್ನು ನೀವು ಮಾಡ್ತಾಯಿದ್ದೀರಲ್ಲ ವಿನೋದ್ ರಾಜ್ ಅವರು ಅಂತ ಕೈ ಹಿಡ್ಕೊಂಡ್ಬಿಟ್ರು ಒಂದು ಸರಿ. ನಾನು ಥಿಯೇಟ್ರಿಗೆ ಬಂದು ನೀವು ಗೌರವವಾಗಿ ಬಾಡಿಗೆ ಕೊಟ್ಬಿಟ್ಟು ಅವರು ಪಾಪ ಶೇರ್ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಿರಲ್ಲ ಅಂತ ಕೈ ಸ್ವಾಮಿ ಕೈ ಮುಗಿಬಿಟ್ಟು ನೀವು ಆಶೀರ್ವಾದ ಮಾಡಿ ನಮ್ಗೆ ಸಾಕು ಅಂತೀರ. ಆಶೀರ್ವಾದ ಮಾಡಿ ಏನು 100 ಸಿನಿಮಾ ಮಾಡಿಬಿಟ್ಟು ನಾನು ಡಾಕ್ಟ್ರೇಟ್ ತೊಗೊಬೇಕು ಅನ್ನೋ ಆಸೆ ನನಗೇನಿಲ್ಲ. ಪ್ರಶಸ್ತಿ ಮೇಲೆ ಕೂಡ ವ್ಯಾಮೋಹ ಇಲ್ಲ. ಅಮ್ಮವ್ರ ಬದುಕಿನ ಮೇಲೆ ವ್ಯಾಮೋಹ ಇತ್ತು ನನಗೆ. ಅದು ನಿಜ. ನೀವು ಹೇಳ್ದಂಗೆ ನಾವು ಎಷ್ಟೇ ಮರಿಬೇಕು ಅಂದ್ರೂ ಮರೆಯೋಕ್ಕಾಗಲ್ಲ. ಮತ್ತೆಲ್ಲ ಆಶೀರ್ವಾದಗಳು ವೇಸ್ಟ್ ಆಗಿಬಿಡ್ತಾ ಅಂತ ಅನಿಸುತ್ತೆ. ಎಷ್ಟೋ ಆಗುತ್ತೆ ಅಲ್ವಾ ಮಾತುಗಳಿಗೇನು ಬೆಲೆ ಅಂತ. ಅಯ್ಯೋ ದೇವ್ರೆ. ಸರಿ, ಏನು ಮಾತಾಡಿದ್ರಿ? ಹೆಂಗಿತ್ತು ಆ ದಿನ? ಅವ್ರಿಗೆ ಹೆಂಗೆ ಧೈರ್ಯ? 2 ಮಾತಲ್ಲಿ ಹೇಳಬೇಕಾದ್ರೆ ಒಂದು ದೊಡ್ಡ ಗಾದೆ ಮಾತಿದೆ. ತಾನು ಆಡದೇ ಇದ್ದರೂ ತನ್ನ ರೋಮಕೂಪಗಳು ಅಂಶಗಳಾಡುತ್ತೆ, ಮಾತಾಡುತ್ತೆ. ತಾನು ಆಡಲೇ ಇನ್ನಾலும் ತನ್ನ ಸೆದೆ ಆಡುಮ್ ಅಂತಂತ ಹೇಳ್ತಾರೆ. ಹಾಗೆ ಅದು ತಗಲ್ಬಿಡುತ್ತೆ ಹೃದಯಕ್ಕೆ. ಇಲ್ಲಿ ಆಗುತ್ತೆ ನೋವು. ಯಾರಿಗೆ ಇಲ್ಲಿಗಾಗಿದೆಯೋ ಇಲ್ಲಿಂದ ಅಲ್ಲಿಗೆ ಮಾತ್ರ ಆ ನೋವು, ಅದರ ಸಂಬಂಧ, ಅದರ ಅರ್ಥ ಏನು ಅಂತ ಗೊತ್ತಾಗುತ್ತೆ. ನೋಡೋರಿಗೆ ಬೂಟಾಟಿಗೆ ಕಾಣಿಸ್ತದೆ, ಮತ್ತೊಂದು ಕಾಣಿಸ್ತದೆ. ಅದು ಯಾವುದು ತಪ್ಪು ಅಂತ ನಾನು ಎಲ್ಲೂ ಹೇಳಕ್ಕೆ ಬರಲಿಲ್ವಲ್ಲ. ನೀವು ಯಾಕೆ ಕೇಳ್ತೀರಾ, ನೀವು ಯಾಕೆ ಬೈತೀರಾ, ನೀವು ಯಾಕೆ ಮಾತಾಡ್ತಂತ ಯಾರನ್ನೂ ಕೇಳಲಿಲ್ವೇನ. ಕೆಲಸ ಒಂದೇ ನಿನ್ನ ಕೆಲಸ, ಅದರ ಫಲವು ನಿನ್ನದಲ್ಲ ಅಷ್ಟೇ. ನೀವು ಕೇಳಿದ್ದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ತಾನು ಆಡಲಿಲ್ಲ ಅಂದರೂ ತನ್ನ ರೋಮಕೂಪಗಳು ಆಡುತ್ತೆ. ನಿಜ 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 ನಿಜ. ಅದು ಎಷ್ಟು ಅರ್ಥಗರ್ಭಿತವಾಗಿರೋ ಸಾಲುಗಳು ಹೇಳಿರೋದು ನೀವು. ನಿಮಗೆ ಹೆಂಗೆ ಗೊತ್ತಾಯಿತು? ಯಾವತ್ತು ಗೊತ್ತಾಯಿತು ಶಿವ ಸರ್ಗೆ ಹುಷಾರಿಲ್ಲ? ಹೇಳಿದೆ ನಾನು. ಪಾಪ ಪರಮಗುಬ್ಬಿ ಅನ್ನೋರು ಹೇಳಿದೆ ಶಾಕಾಗಿ ಕೂಗ್ಬಿಟ್ಟೆ ನಾನು. ಕಂಟ್ರೋಲ್ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅಂತ ಶಾಕ್ ಆಗಿಬಿಡುತ್ತೆ ನಾನು. ಅಷ್ಟು. ಯಾಕಂದರೆ ವರ್ಷಗಳಿಂದ ಅವ್ರನ್ನ ನೋಡ್ಕೊಂಡು ತಾನೇ ಇದು ಹೀಗೆ ಅಂತ ಒಂದು ತಾನೇ ಒಂದು ಇಟ್ ಇಸ್ ಸಿನಿಮಾ ಫ್ಯಾಮಿಲಿ. ಯಾರಿಗೇ ಆದರೂ ಹಂಗಾರೆ ಅವರಾಯ್ತಲ್ಲ, ನೀವು ಅಲ್ಲಿಗೆಲ್ಲಿ ಹೋಗಲಿಲ್ಲ, ಇಲ್ಲಿ ತೀರ್ಕೊಂಡ ಮೇಲೆ ಅಂತಿಮ ವಿದಾಯ ಹೇಳ್ತಕ್ಕಂಥ ಕೆಲವ್ರಿಗೆ ಕೆಲವು ಪರಿಸ್ಥಿತಿಗಳಿರಲ್ಲ. ನನಗೆ ನನ್ನ ತಾಯಿಯವ್ರನ್ನ ನೋಡ್ಕೊಳ್ಳೋ ತಾಯಿಯವ್ರ ನಂತರ ತಾಯಿಯವ್ರಿಗೆ ಮಾಡಿಟ್ಟಿರುವಂಥ ಈ ಜಾಗಗಳನ್ನ ದಿನ ಊಟ ಸರಿಯಾಗಿ ನಡೀತಾ ಇದೆ. ಆ ಎಣ್ಣೆ ಪದಾರ್ಥ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಕೆಲವು ಡ್ರೈ ಬಟಾಣಿ ತೊಗೊಂಬಂದು ಹಾಕಿದ್ರು. ನಾನು ತಿಂದು ನೋಡಿಬಿಟ್ಟು ವಾಯುವಾಯಿತು. ತಕ್ಷಣ ಅದು ನಿಲ್ಲಿಸ್ಬಿಡಿ, ಹಾಕಬೇಡಿ ಹಿಂದೆ. ಅದ್ರ ಬದಲು ಆಲೂಗಡ್ಡೆ ಹಾಕಿ, ಕ್ಯಾರೆಟ್ ಹಾಕಿರಿ, ಏನು ಬೇಕು ಹೇಳ್ರಿ, ನಾನು ತಂದು ಕೊಡ್ತೀನಿ ಅಂತ ಹೇಳಿದೆ. ಹಾಗೆ ನಾನು ಗಮನಿಸ್ಬೇಕು ನನ್ನ ಪರಿಸ್ಥಿತಿ ಹಾಗೆ. ಆದರೆ ಬದುಕಿದ್ದಾಗ ಯಾರಿಗೇನು ನಾವು ಮಾಡೋಕ್ಕೆ ಸಾಧ್ಯ? ತಮಿಳು ಕಲಾವಿದರಿಗೆ ಕೂಡ ನಾನು ಕಳಿಸ್ತಾ ಇದ್ದೀನಿ. ಬೋಂಡಾ ಮಣಿ ಅಂತ ಒಬ್ಬರು, ಗಣೇಶನ್ ಅಂತ ಒಬ್ಬರು, ಇನ್ನೊಂದು 2-3 ಜನಕ್ಕೆ ಕಳಿಸ್ತಾ ಇದ್ದೀನಿ ಇಲ್ಲಿಂದ. ಅವ್ರಿಗೂ ಕಳಿಸ್ತಾ ಇದ್ದೀನಿ. ಅಮ್ಮ ಅವರು ದಕ್ಷಿಣ ಭಾರತ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಲೈಫ್ ಮೆಂಬರು. NTR ಅವರು, ಅಮ್ಮವರು ಆ ಟೈಮಲ್ಲಿ ಆಗಿದ್ದದು. ಇಲ್ಲಿ ಇರಲಿಲ್ಲ ಆವಾಗ. ಯಾವ ಮಾತನ್ನು ಅನ್ಯತಾ ಭಾವಿಸೋಕ್ಕೂ ಮುಂಚೆ ಪರಿಸ್ಥಿತಿಗಳು, ಅಂದಿನ ಸಂದರ್ಭಗಳು, ಸಮಯಗಳು ಹೇಗಿತ್ತು, ಇದಕ್ಕೆ ಅನುಗುಣವಾಗಿತ್ತಾ? ಇಲ್ಲ. ಆವತ್ತಲ್ಲಿತ್ತು. ಈಗಲೂ ನಾನೇನು ಹೇಳ್ತಾ ಇದ್ದೀನಿ, ನಾವು ಫೆಡರಲ್ ಆಗಿ ಕರೆಕ್ಟಾಗಿ ಹೋಗಲೇಬೇಕಾಗತ್ತೆ, ಫೆಡರಲ್ ಆಗಬೇಕಾಗತ್ತೆ. ದಕ್ಷಿಣ ಭಾರತ ನಮ್ಮದು ಅಂತ ತಿಳ್ಕೊಬೇಕು ನಾವು. ಈಗ ಯಶ್ ಅವರಾಗಲಿ, ಬಸ್ ನಮ್ಮ ಸುದೀಪ್ ಅವರಾಗಲಿ, ರವಿಚಂದ್ರನ್ ಅವರಾಗಲಿ,
4 ಭಾಷೆ ಏನಕ್ಕೆ ತೆಗೆದ್ರು ಮಾಡಿದ್ರು, ಏನೂ ಇಲ್ಲ. ಈಗ ನನ್ನ ತಾಯಿಯವರು, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡ್ರಿ. ಈಗ ಚೆನ್ನೈನಲ್ಲಿ ನನ್ನ ತಾಯಿಯವರಿದ್ದರು. ಆ ದಿನ ಮನೆ ಒಂದು ಗುಡಿಸಲು ಮನೆ ಥರ, ಆಮೇಲೆ ಶೀಟ್ ಹಾಕಿದ್ದು. ಆ ಶೀಟ್ ಮನೆಯೂ ಗುಡಿಸಲು ಮನೆಯೂ ಎಲ್ಲರೂ ಅಲ್ಲಿ ಪೊಲ್ಲಾಚಿ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ, ಲೀಲಾವತಿಯವ್ರ ಮನೆ ಇದೆ ಅಂತಂತ. ಅದರಲ್ಲಿ ಬರೀ ನಾಯಿಗಳಿರೋವು, ನಾಯಿ ಮನೆ ಅಂತಂತೇಳೋರು. ಆ ನಾಯಿ ಅಲ್ಲಿ ಬಂದು ರಜನಿಕಾಂತ್ ಅವ್ರದ್ದು ಸತ್ಯ ಪೇ ಸತ್ತ ರೀಮೇಕು ಆ ಮನೇಲೇ ಮಾಡಿದ್ದು. ಎಷ್ಟು ಕಲಾವಿದರು, ಒಂದು ದಿವ್ಸಕ್ಕೆ 3,000 4,000 ಆವತ್ತಿಗೆ ಸಿಗೋದು. ಅಮ್ಮ ಏನು ಕೈ ಇಟ್ಟತ್ರ ಎಲ್ಲ ದುಡ್ಡಿಂದು ಇದು ಅಲ್ವಾ? ಹೌದು, ಔಟ್. ನಾನೇನು ಹೇಳ್ತಾ ಇದ್ದೀನಿ, ಅದೇ ಇರೋ ಸಣ್ಣದನ್ನ ನಾವು ಹೆಂಗೆ ಮಾಡಬೇಕು ಅಂತಾರಲ್ಲ ಹಂಗೆ. ಮೈಂಡು ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂದ ತಕ್ಷಣ ಚೆನ್ನಾಗಿದೆ, ಒಳ್ಳೆ ಹೊಟ್ಟೆ ತುಂಬ ಒಳ್ಳೆ ಒಂದು ಊಟ ಮಾಡ್ಬಿಟ್ಟು ನಿದ್ದೆ ಮಾಡಿ ಯಾರ ಕೈಲಿ ಅವ್ರ ಕೈಲಿ ಇವ್ರ ಕೈಲಿ ಹೋಗಿ ಹೇಳ್ಬೇಡಿ ದುಡ್ಡಿದೆ ಅಂತ. ಆ ದುಡ್ಡು ವಿಷಯ ಅದು. ಹಂಗಾದ್ರೆ ಅವತ್ತು ಶಿವಣ್ಣಂಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ನೀವು ನರಳಾಡಿದ್ರ. ಬಟ್ ಯಾವತ್ತು ಹೋಗಬೇಕು ಅಂತ ಮನ್ಸು ಮಾಡಿದ್ರೆ? ಅಲ್ಲಿಂದ 4-5 ದಿವಸಕ್ಕೆ 2-3 ದಿವಸಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಮಾತಾಡಿಸ್ಕೊಂಡು ನಾನು ನಗ್ನಗ್ತಾನೆ ಮಾತಾಡಿಸ್ದೆ. ಹೌದು ಹೌದು, ನಾವೆಲ್ಲ ವೀಡಿಯೋಸ್ ನೋಡಿದ್ವಿ. ನಾನು ಸೀರಿಯಸ್ ಆಗಿ ಮಾತಾಡಲಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಇಲ್ಲಿ ನೋವು ಅನುಭವಿಸ್ಬಿಟ್ಟಿದ್ದೀನಿ. ಪೇಷಂಟ್ಸ್ ಜೊತೆಲಿ ಇಲ್ಲಿ ನನ್ನ ತಾಯಿಯವ್ರನ್ನ ನೋಡ್ಕೊಂಡು ಅವ್ರಿಗೆ ಬಂಗಾರಮ್ಮ ಅಂತ ಅವ್ರು ತೀರ್ಕೊಂಡು 3ನೇ ದಿವಸಕ್ಕೆ ಅವರು ತೀರ್ಕೊಂಬಿಟ್ರು. ಅವ್ರದ್ದಿಲ್ಲ ಅಂತಿಮ ಸಂಸ್ಕಾರ ಮಾಡಿ ಅವ್ರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಬಂಗಾರಮ್ಮ ಅಂತಿದ್ರು. ಆ ತೋಟದಲ್ಲಿ ಒಬ್ರು ಕಪ್ಪಗೆ ಕುಳ್ಳಿಗೆ 3 ದಿವಸಕ್ಕೆ 3 ಜೊತೆಲಿ ಅವರು ತೀರ್ಕೊಂಬಿಟ್ರು. ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಫಿಕ್ಸ್ಡ್ ಡೆಪಾಸಿಟ್ ಟೋಟಲ್ 5 ಲಕ್ಷ ರೂಪಾಯಿ ಅವ್ರ ಕುಟುಂಬಕ್ಕೆ ನಾವು ಇಲ್ಲಿಂದ ಇದು ಮಾಡಿ ಚೆನ್ನಾಗಿ ಇಷ್ಟೆಲ್ಲ ನೋವು ಅನ್ಭವಿಸಿದ್ರೆ ಶಿವಣ್ಣಂಗೆ ನಾನೊಂದು ಧೈರ್ಯ ಕೊಡಬೇಕು, ನಗ್ನಗ್ತಾ ಇರಬೇಕು. ಏನು ಹೇಳಿದ್ರಿ ಸರ್? ಏನು ಜಾಲಿಯಾಗಿ ಬೃಂದಾವನ್ ಎಕ್ಸ್ಪ್ರೆಸ್ಸು ಅಲ್ಲಿ ಕೂತ್ಕೊಂಡು ನಾವು ಆಮ್ಲೆಟ್ ಇದು ತಿಂತಾ ಇದ್ದಿದ್ದು, ಜಾಲಿಯಾಗಿದ್ದಿದ್ದು. ಜೋರ ಇಲ್ಲಿಂದ ಲಾಸ್ಟಿಗೆ ಇಲ್ಲಿ ನಡ್ಕೊಂಡು ಕರ್ಕೊಂಡು ಹೋಗ್ಬಿಡೋರು ನನ್ನ ಕೈ ಹಿಡ್ಕೊಂಡು ಅಮ್ಮನ ಜೊತೆ. ಎಲ್ಲಿ ಇನ್ನೊಂದು ಕರ್ಕೊಂಡು ಹೋಗ್ತೇನೆ ಟ್ರೈನಲ್ಲಿ. ಅದು ಬೃಂದಾವನ್ ಎಕ್ಸ್ಪ್ರೆಸ್ ಥ್ರೂ ಔಟ್ ಇದು ಇರ್ತಾ ಇರಲಿಲ್ಲ. ಅದರಲ್ಲಿ ನೇನು ಕಂಪಾರ್ಟ್ಮೆಂಟು ಇದು ಇರ್ತಾ ಇರಲಿಲ್ಲ, ಡಿವಿಷನ್ ಎಲ್ಲ ಏಕ ಇರೋದು ಬೃಂದಾವನ್ ಎಕ್ಸ್ಪ್ರೆಸ್ ಶತಾಬ್ದಿ ಥರ. ಸೊ ಫುಲ್ ಆ ಲಾಸ್ಟ್ಗೆ ಹೋಗಿ ಲಾಸ್ಟ್ಗೆ ಬರ್ತಾಯಿದ್ವಿ. ಸೊ ದಿಸ್ ಇಸ್ ಬಿಫೋರ್ ಶೂಟಿಂಗ್ಸು. ಅಮ್ಮ ಬ್ಯಾಂಗ್ಳೂರ್ಗೆ ಹೋಗಿ ಇವರು ಆವಾಗ ಟ್ರೈನಲ್ಲಿ ಬಂದುಬಿಟ್ರವರು. ಅಂಥ ಸಮಯದಲ್ಲಿ ಒಂದು 2-3 ಸರಿ ನಾವು ಮೆಟ್ಲಾಗ್ತಾ ಅದೆಲ್ಲ ನೆನೆಸ್ಕೊಂಡ್ರ. ರತ್ನ ಸ್ಟೋರ್ ಅಂತ ಬರೋದಲ್ಲಿ ಅವರು ಅಮ್ಮವ್ರು ಬಂದು ಇದು ಮಾಡೋರು, ಅವರೆಲ್ಲ ಇದು ತೊಗೊಳೋರು, ಸ್ಟೀಲ್ ಪಾತ್ರೆ ಎಲ್ಲ. ನಮ್ಮಮ್ಮವ್ರು ಅಲ್ಲೇ ತೊಗೊಳ್ಳೋ ನಲ್ಲಿ ಚಿನ್ನಸ್ವಾಮಿ ಚೆಟ್ಟಿ ಅಲ್ಲಿ. ಆಮೇಲೆ ಇವತ್ತು ಇವರು ಬರ್ತಾರೆ, ಅವ್ರ ಮಗ ಅವ್ರ ತಂದೆಯವ್ರದ್ದು ಯಾವುದಪ್ಪ ಅದು ಈ ಶೇವ್ ಮಾಡ್ಕೊಂಡು ಬರ್ತಾರಲ್ಲ ಪುರ, ಅವ್ರದ್ದು ಹೆಸರು ಏನಪ್ಪ ಅದು, ಲಲಿತಾ ಜ್ಯುವೆಲ್ಲರೀಸ್. ಅವ್ರ ತಂದೆಯವರು ಲಲಿತಾ ಜ್ಯುವೆಲ್ಲರ್ಸ್. ಅಲ್ಲಿ ಹೋದ್ರೆ ಸಾಕು, ನನ್ನ ತಾಯಿಯವ್ರು ಬಂದರೆ ಸಾಕು, ಅವ್ರಿಗೆ ಕೂರಿಸ್ಬಿಟ್ಟು 4 ಜನ ಅವ್ರು ಸೆಲೆಕ್ಟ್ ಮಾಡೋಕೆ, ಒಡವೆ ಸೆಲೆಕ್ಟ್ ಮಾಡೋಕ್ಕೆ ಇದು ಮಾಡಿ ಅವ್ರು ತಗೊಂಡು. ಇಲ್ಲ ಅದು ಆಗಲ್ಲ, ಇದು ಅಮ್ಮವ್ರದ್ದು ಸಪ್ರೇಟ್ ಇಂದ ಪನಗಲ್ ಪಾರ್ಕ್. ಅಲ್ಲಿ ತಗೊಂಡು ಲಲಿತಾ ಜ್ಯುವೆಲ್ಲರೀಸು ಅಲ್ಲಿ ಗೋಲ್ಡ್ ತಗೊಂಡು ಅವ್ರೇನು ಮಾಡೋರು, ಅಮ್ಮನ ಕೈಲಿ ಕೊಡ್ತಾ ಇರಲಿಲ್ಲ. ಎಲ್ಲ ಆ ಬ್ಯಾಗು ಅವ್ರಿಗೆ ಬ್ಯಾಗ್ ಇಷ್ಟ ಅಂತಂತೇಳಿ ಎಕ್ಸ್ಟ್ರಾ ಬ್ಯಾಗ್ಗಳು ಸುತ್ತಿ ತೊಗೊಂಬಂದು ಡೋರ್ ಓಪನ್ ಮಾಡಿ ಅಮ್ಮವ್ರನ್ನ ಗಾಡೀಲಿ ಕೂರಿಸಿ ಇಟ್ಬಿಟ್ಟು ಆಮೇಲೆ ಆ ಬ್ಯಾಗ್ ಕೈಯಲ್ಲಿ ಕೊಡೋರು. ಅಷ್ಟು ಗೌರವ ನೋಡಿ. ಆ ಭೂಷಣನೇ ಅಲ್ಲ, ನಾನು ಅನ್ಕೊಂಡೆ ಬೃಂದಾವನ್ ಎಕ್ಸ್ಪ್ರೆಸ್ ಇಂದ ಲಲಿತಾಗ್ ಬಂತಲ್ಲ, ಮೋಸ್ಟ್ಲಿ ಅಲ್ಲಿ ನನಗೆ ಫ್ಲಾಶ್ ಆಗ್ತಾ ಇರುವಂಥದ್ದು ಏನೇನಿದೆ ಬೃಂದಾವನ್ ಎಕ್ಸ್ಪ್ರೆಸ್ ಇದು ಕತೆ. ಅದನ್ನು ಮಾತಾಡ್ಸಿ ಅವ್ರ ಕಷ್ಟ ಸುಖ ಹೇಳ್ಕೊಂಡು ಕ್ಯಾಶುವಲ್ ಆಗಿ ಹೇಳಿದೆ, ನಿಮಗೆ ಊಟ ಗೀಟ ಸರಿ ಹೋಗ್ಲಿಲ್ಲ, ನಾಟಿ ಕೋಳಿ ಸಾರು ಮುದ್ದೆ ಹೊಡೆದ್ಬಿಡೋಣ ಸುಮ್ಮನೆ ಅತ್ಲಾಗೆ, ಯಾರು ಕೇಳೋದು ನಮ್ಮನ್ನ ಏನಂದ್ರು ನಗ್ತಾ. ಕ್ಯಾಶುವಲ್ ವರ್ಡ್ ನಾವು ಯೂಸ್ ಮಾಡೋದೇ ಅದು ಹಳ್ಳಿ ಸ್ಲ್ಯಾಂಗು. ಬಡಿ ಮಕ್ಳಿಗೆ ಹೇಳ್ಬಿಟ್ಟು ಏನು ಮಾಡಿಸ್ಬೇಕೆಲ್ಲ ಕರೆಕ್ಟಾಗಿ ಮಾಡಿಸ್ಬಿಡ, ನೀವೇನು ಯೋಚನೆ. ಅಮೆರಿಕ ಊಟ ಸರಿ ಆಗಲಿಲ್ಲ ಪಾಪ ಅವ್ರಿಗೆ ಅದು ಗಾಟ್ ಯೂಸ್ ಟು ದಟ್ ಓಲ್ಡ್ ಟ್ರೆಡಿಷನ್ ಆಫ್ ಈಟಿಂಗ್ ಅಲ್ಲ. ಅಮ್ಮ ಮಸಾಲೆ ಘಮ ಅನ್ಬೇಕು, ಕರ್ಬೇವಿನ ಸೊಪ್ಪು, ಶುಂಠಿ, ಏನ್ರಿ ಈರುಳ್ಳಿ, ಅಡುಗೆ ಮಾಡಕ್ಕೆ ಬರಲ್ಲ ಅಂತೀರಾ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಿದ್ದೀರಾ. ಇದು ಮಾಡಿಬಿಟ್ಟು ಒಂದಷ್ಟು ಅದಕ್ಕೆ ಗರಂ ಮಸಾಲೆ ಪುಡಿ ಗಿಡಿ ಹಾಕ್ಬಿಟ್ಟು ಹಂಗೆ ತೆಗೆದು ಬೇಯ್ತಾ ಇರ್ತಕ್ಕಂಥ ಇದಕ್ಕೆ ಹಿಂಗೆ ಹಾಕಿ ಮುಚ್ಚಿಬಿಟ್ರೆ ಘಮ ಅಂತದೆ. ಅದು ಬೆಂದಮೇಲೆ ಅದನ್ನು ತಗೊಂಡು ಆ ಬಾಣಲಿಲಿರೋದು ಉಳಿದಿರೋದನ್ನ ಅನ್ನ ಹಾಕಿ ಅದಕ್ಕೆ ಕಲ್ಸ್ಕೊಂಡ್ಬಿಟ್ಟು ಅದನ್ನೊಂದೊಂದು ತುತ್ತು ತಿನ್ಕೊಂಡು ಇದು ನೆಂಚ್ಕೊಂಡ್ರೆ ಅದಕ್ಕಿನ್ನ ಏನಿದೆ ಜೀವನದಲ್ಲಿ ಅಲ್ವಾ ಪಾಪ. ಅದನ್ನೆಲ್ಲ ತಿನ್ನಿಸಿ ನನಗೆ ಅದೇ ಅವೆಲ್ಲ ಅಡುಗೆ ಮಾಡಿಕೊಡೋರಮ್ಮ ಶಿವಣ್ಣವ್ರಿಗೆಲ್ಲ ತಿನ್ನೋರು. ಅಮ್ಮವ್ರು ಮೀನು ಸಾರು ಅಂದರೆ ಪ್ರಾಣ ಅವರು. ಇವತ್ತು ಆ ಪುಡಿಗಳೆಲ್ಲ ಮಾಡಿ ರೆಸಿಪಿ ಇಟ್ಟಿದ್ದೀನಿ ನಾನು ಭದ್ರವಾಗಿ. ಹೆಚ್ಚು ಕಡಿಮೆ ನಾನು ಒಂದು ಧೈರ್ಯ ಕೊಟ್ಬಿಟ್ಟು ಬಂದಿದ್ದೀರ. ಇಲ್ಲ, ಅವ್ರು ಧೈರ್ಯವಂತರು, ಅವರು ಆತ್ಮಸ್ಥೈರ್ಯ ಇದೆ ಅವರಿಗೆ. ಆಮೇಲೆ ಯಾವುದನ್ನು ತನಗೆ ಏನೇ ಫೀಲ್ ಆದರೂ ಕೂಡ ಸುಮ್ಮನೆ ಮನಸ್ಸಲ್ಲಿ ಇಟ್ಕೊತಾರೆ. ಎಲ್ಲ ಒಂದು ಕಡೆ ಕೋಪ ಇಷ್ಟ, ಆ ಹೆಸರಿಗೆ ಕೋಪ ಇದ್ದೇ ಇರುತ್ತೆ.
ಶಿವ. ಆದರೂ ಅದು ಸಾತ್ವಿಕವಾದ ಸಿಟ್ಟು ಸರ್. ನಿರಂತರವಾಗಿಲ್ಲ. ಎಲ್ಲರಿಗೂ ಮಾಡಲ್ಲ, ಎಲ್ಲ ಕಾಲಕ್ಕೂ ಮಾಡಲ್ಲ, ಎಲ್ಲ ಟೈಮಲ್ಲೂ. ಯಾಕೆ ಅವ್ರಿಗೆ ಅದೊಂದು ಫೀಲ್ ಆಗುತ್ತೆ ಅಂದರೆ, ಯಾರೋ ಒಬ್ರು ಏನೋ ಒಂದು ಹೇಳ್ತಾ ಇದ್ರೆ ಅದನ್ನು ಫಾಲೋ ಮಾಡ್ಕೊಳ್ರಿ ಅಂತ ಕೇಳ್ಕೊತಾರೆ ಅವರು ಅಷ್ಟೇ. ಹೌದು. ಸರಿ, ಓವರ್ ಲೂಪ್ ಮಾಡಿಬಿಟ್ರೆ ನೀವೇನು ಹೇಳೋದು ನಾವೇನು ಹೇಳೋದು ಅಂದಾಗ ಒಂದು ಸೀನಿಯರ್ಗೆ ಮೇಸ್ಟ್ರಿಗೆ ಯಾಕೆ ಬುದ್ಧಿ ಹೇಳ್ಕೊಳಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ಇದೇನು ಹೇಳೋಣ, ಸ್ಟೂಡೆಂಟ್ ಮೇ ಬಿ ಬ್ರಿಲಿಯಂಟ್, ಮೋರ್ ಬ್ರಿಲಿಯಂಟ್ ದೆನ್ ಮಾಸ್ಟರ್, ಬಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್ ಅನ್ನುವಂಥದ್ದು ಅದು ಇರಬೇಕು. ಯಾವತ್ತು ಎಲ್ರಿಗೂ ನಾನು ಹೇಳೋದು, ಎಲ್ಲ ಜನ್ರೇಷನ್ ಅದು ನಾವು ಇಲ್ಲಿಗೆ ರೆಸ್ಪೆಕ್ಟ್ ಕೊಡ, ನೆಕ್ಸ್ಟ್ ಜನ್ರೇಷನ್ ನಮಗೆ ರೆಸ್ಪೆಕ್ಟ್ ಕೊಡಲ್ಲ. ಅಷ್ಟು ನಾವು ಅದಕ್ಕೋಸ್ಕರ ನಾವು ಕರೆಕ್ಟಾಗಿರ್ಬೇಕು ಅಷ್ಟೇ. ಈಗ ಮತ್ತೆ ಹೋಗಿ ನೋಡೋ ಪ್ಲಾನ್ಸ್ ಏನಾದರೂ ಇದೆಯಾ? ಬಿಸಿನಲ್ಲೂ ಅವ್ರಿಗಿರೋ ಟೆನ್ಷನ್ನಲ್ಲೂ ಯಾರನ್ನೂ ಅಷ್ಟೇ, ನಾನು ದರ್ಶನೂ ಕೂಡ ಯಾರಿಗೂ ನಾನು ಫೋನ್ ಮಾಡಿ ತೊಂದರೆ ಕೊಡಲ್ಲ. ಯಾವಾಗಲೂ ಯಾವತ್ತೂ ಕೊಟ್ಟೂ ಇಲ್ಲ. ನಾವು ಕಲಾವಿದ್ರ ಪರಿಸ್ಥಿತಿನ ಹಿಂಗಿರುತ್ತೆ ಅಂದರೆ ನಾವು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ನನ್ನ ಗೇಜ್ ಪ್ರಕಾರ ಫಸ್ಟ್ ವಾಟ್ ಇಸ್ ನೆಕ್ಸ್ಟ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸರಿ, ಇದು ಮುಗಿದ ಮೇಲೆ ಈ ಪಿಕ್ಚರ್ ಹೋಗ್ತದ, ಸರಿಯಾಗಿರಲ್ವಾ, ಈಗೇನು ನಾನು ಮಾಡಬೇಕು ಅಲ್ಲೇ ನಾನು ಶಿವ ಪೂಜೆಯಲ್ಲಿ ಕರಡಿಲ್ದೆ ಬಿಟ್ಟಂಗೆ ಅಲೋ ಅಂತ ನಾವೊಂದು ಮಾತಾಡ್ಕೊಂಡು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ, ಯಾರಿಗೋ ಗಡ್ಡೆ ಹತ್ಕೊಂಡು ಹುಡುಗಿರ್ತಾ ಇದ್ದರೆ ಬೀಡಿ ಹಚ್ಕೊಳ್ಳ ಅಂತ ಕೇಳಿದ್ರು ಆ ಥರ ಆಗೋಗ್ಬಿಡುತ್ತೆ ನಾವು ಫೋನ್ ಮಾಡಿದ್ರೆ. ಅದರಿಂದ ಇಲ್ಲಿಂದ್ರೆ ಹರಿಸ್ತಾ ಇದ್ದರೆ ಟೆಲಿಪತಿ ಆ್ಯಂಡ್ ಪವರ್ ಅಂಡ್. ಹೌದು, ಅದು ತುಂಬ ದೊಡ್ಡ ಶಕ್ತಿ ಅದು ಟೆಲಿಪತಿ ಅನ್ನೋದು, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಹಾಗಾದರೆ ಇವಾಗ ಲೀಲಾವತಿ ಅಮ್ಮ ಅವ್ರದ್ದೊಂದು ಕನಸಿನ ಕೂಸು ಗಾಂಧಿನಗರದಲ್ಲಿ ಮತ್ತೆ ಜೀವ ಪಡ್ಕೊಂಡಿದೆ. ಅಲ್ಲಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸಿನಿಮಾಗಳನ್ನ? ಜಂಕ್ಷನ್ ಹೊಸೊಬ್ಬರಿಗೆ ಒಂದು ಪ್ಲಾಟ್ಫಾರ್ಮ್ ಇರಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾವ ಮಟ್ಟಕ್ಕೆ ಅದನ್ನು ನಾವು ತೊಗೊಂಡು ಹೋಗ್ತೀವಿ. ಆದರೆ ಕಳೆದ ಕಾಲದ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ತಂತ್ರಜ್ಞರಾಗಲಿ, ಪಾಪ ಮೇಕಪ್ನ ಟೆಕ್ನಿಷಿಯನ್ ವರ್ಣಾಲಂಕಾರ ಅವರು, ಅಲಂಕಾರದವರು, ಕೇಶ ಅಲಂಕಾರದವರು, ಯಾರಿಗೆ ಇರಲಿ, ಎವ್ರಿಬಡಿ ಆರ್ ವೆಲ್ಕಮ್ ಟು ದಟ್ ಆಫೀಸ್ ಅಷ್ಟೇ. ಮೋಸ್ಟ್ ವೆಲ್ಕಮ್. ಯಾಕೆ ಸಿನಿಮಾ ಮಾಡೋಕ್ಕಿಲ್ಲ ಅಂದರೂ ಕೂಡ ಕೂತ್ಕೊಂಡು 10 ನಿಮಿಷ ಒಳ್ಳೇದು. ನಾ ಹೇಳಿದೆ ಮ್ಯಾನೇಜರ್ಗೆ, ಏನೋ ಅಲ್ಲೊಂದು ಹೊಸ ಸೃಷ್ಟಿ ಆಗ್ಬೋದು ಸರ್, ಯಾರಿಗೆ ಗೊತ್ತು. ವಾಣಿಜ್ಯ ಮಂಡಳಿಯವ್ರನ್ನ ಎಲ್ಲರಿಗೂ ಹೇಳಿದೆ ನಾನು, ನಿರಂತರವಾಗಿ ಯಾರೂ ಇಲ್ಲಿ ಅಧ್ಯಕ್ಷರಾಗಿರೋಕ್ಕಾಗ 1 ವರ್ಷಕ್ಕೆ ಅಲ್ಲಿ ನಾನು ಯಜಮಾನ ಅಲ್ಲ, ನನ್ನ ತಾಯಿಯವ್ರ ಹೆಸರಲ್ಲಿ ನಾನು ಮಾಡಿದ್ದೀನಿ. ನೀವೇ ಯಜಮಾನರಾಗಿ ಚೆನ್ನಾಗಿ ಕೂತ್ಕೊಳ್ಳಿ, ಮಾತಾಡ್ರಿ, ಇದು ಮಾಡಿರಿ. ವಿನೋದ್ ರಾಜ್ನ ಆ ಸ್ಥಾನಕ್ಕೆ ಕೂರಿಸ್ಬೇಡಿ. ನನಗೆ ಆ ಸ್ಥಾನ ಕೂಡ ಇಷ್ಟ ಇಲ್ಲ. ನನಗೆ ಒಳಗಡೆ ಒಂದು ಮಂಚ ಇದೆ, ಮೇಲೆ ಟೇಬಲ್ ಇಟ್ಟಿದ್ದಾರೆ, 4-5 ತಟ್ಟೆ ಇದೆ, ಅಲ್ಲಿನೂ ನರ್ತಕಿನೋ ಇಲ್ಲ ಅನ್ನಪೂರ್ಣದಿಂದ ಸ್ಪೆಷಲಾಗಿ ನವಯೋಗದಿಂದ ಏನಾದ್ರು ತರಿಸ್ಕೊಂಡು ತಿನ್ಕೊಂಡು ಸುಮ್ಮನೆ ತೆಪ್ಪಗಾಗ್ಬಿಡ್ತೀವಿ. ನೋಡ್ಕೊಳ್ರಿ ಸರ್. ಮತ್ತೆ ಏನೇನು ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಈ ಮಾಡಬೇಕು ಅನ್ನೋದನ್ನ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಇದೆ ಆದರೆ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಕಾಯ್ತೀವಿ ಸರ್. ಸಮಾಜಮುಖಿಯಾಗಿ ಯೂತ್ಸ್ಗೆ ಬೇಕಾಗಿರುವಂಥದ್ದೇ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ, ನಿಮ್ಮ ಈಗ ನಡೀತಾ ಇರೋ ಒಂದಷ್ಟು ವಿಷಯಗಳನ್ನ ನಾನು ನಮ್ಮ ವೀಕ್ಷಕರಿಗೆ ಹೇಳಬೇಕು. ಒಂದು ರೋಡ್ ಇರ್ಬೋದು, ಒಂದು ಸಣ್ಣ ಆಸ್ಪತ್ರೆ ಇರ್ಬೋದು, ಒಂದು ಸಣ್ಣ ಫಸ್ಟ್ ಏಡ್ಗೆ ಏನು ಬೇಕೋ ಅದನ್ನು ಮಾಡೋ ಅಷ್ಟು ಒಂದು ವ್ಯವಸ್ಥೆನಾದರೂ ಇರಬೇಕು ಅನ್ನೋದು ಅಮ್ಮನವ್ರ ಕನಸಾಗಿತ್ತು. ಇವತ್ತು ನಾನು ನೋಡ್ದಂಗೆ ಒಂದು ಲೈಟ್ ಕಂಬ ಬಿದ್ದರೆ ನಾವು ಹೋಗಿ KEBಗೆ ಹೇಳ್ತೀವಿ, ಅಥವಾ ಯಾರೋ ಹತ್ರದ ರಾಜಕಾರಣಿಗಳಿಗೆ ಹೇಳ್ತೀವಿ, ಯಾರಿಗೂ ಸಂಬಂಧ. ಬಟ್ ಇಲ್ಲಿನ ಸುತ್ತಮುತ್ತ ಲೀಲಾವತಿ ಅಮ್ಮನವರ ಸುತ್ತಮುತ್ತದ ಪ್ರದೇಶದಲ್ಲಿ ಎಲ್ಲೇನೇ ನಡೆದ್ರೂ ಫಸ್ಟ್ ಥಾಟು ಅಥವಾ ಫಸ್ಟ್ ಟಚ್ ಮಾಡೋದು ವಿನೋದ್ ಸರ್ನ. ಅದನ್ನು ನಾನು ಕಣ್ಣಾರ ನೋಡಿರೋದು. ಅದು ನೋಡಿದಾಗಿಂದ ನನಗೆ ಯಾವುದೇ ಒಂದು ಸಮಾಜ ಸೇವೆ ಮಾಡಬೇಕು ಅಂದರೆ ಅಧಿಕಾರನೇ ಇರಬೇಕು ಅನ್ನೋದಿಲ್ಲ. ನಾವು ಮನುಷ್ಯರಾಗಿ ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ನೀವು ಪ್ರೂವ್ ಮಾಡಿದ್ದೀರ. ಸೊ ನಿಮ್ಗೊಂದು ಹ್ಯಾಟ್ಸ್ ಆಫ್. ಖಂಡಿತ ನಾವು ನಮ್ಮ ವೀಕ್ಷಕರ ಪರವಾಗಿ ನಾನು ನಿಮಗೆ ಒಂದು ಹ್ಯಾಟ್ಸ್ ಆಫ್. ನಿಮಗೆ ದೇವ್ರು ತುಂಬ ಶಕ್ತಿ ಕೊಡಲಿ, ಮತ್ತಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ನೀವು ಮಾಡೋ ಹಂಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ. ನಿಮಗೂ ದೇವರು ಗುರುತಿಸುವಂಥ ಶಕ್ತಿ ಕೊಡಲಿ, ಒಳ್ಳೆ ಮನಸ್ಸು ಕೊಡಲಿ. ಥ್ಯಾಂಕ್ ಯು ಸರ್. ಒಳ್ಳೆ ಮನಸ್ಸು ಇದ್ದೇ ಇದೆ. ಆದರೂ ನಾವು ಕೇಳ್ಕೊತೀವಿ, ಕಾಲದಿಂದ ಕಾಲಕ್ಕೆ ಎಲ್ರಿಗೂ ಮನಸ್ಸು ಹಗುರ ಮಾಡಪ್ಪ ಭಗವಂತ. ನೋಡೋ ವೀಕ್ಷಕರಿಗೆ ಎಲ್ರಿಗೂ ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ಇಲ್ಲೇ ನಾನು ನಿಮ್ಮ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಅದನ್ನು ಕೂಡ ನೀವು ಕ್ಷಮಿಸ್ಬಿಟ್ಟು ಒಳ್ಳೇದು ಬೇಕಾದರೆ ತಗೊಳ್ರಿ. ಹಂಸಕ್ಷೀರದ ನ್ಯಾಯದಾಗೆ ಹಾಲನ್ನೇ ನೀವು ತಗೊಳ್ರಿ, ನೀರನ್ನು ಬಿಟ್ಬಿಡ್ರಿ ಅಷ್ಟೇ. ಇಲ್ಲ ಸರ್, ನೀವೇನೂ ತಪ್ಪು ಮಾತಾಡಿಲ್ಲ, ಎಲ್ಲದನ್ನೂ ಖುಷಿಯಿಂದನೇ ಮಾತಾಡಿದ್ದೀರ. ಎಲ್ಲ ಎಮೋಷನ್ಸು ಇವತ್ತು ನನಗೂ ಒಂಥರ ಫೀಲ್ ಆಯಿತು. ಬಟ್ ನಿಮ್ಮ ಕಣ್ಣಲ್ಲಿ ನೀರು ತರಿಸಿದ್ದಕ್ಕೆ ಸಾರಿ. ಇಲ್ಲ ನಾವು ನಿತ್ಯ ಅಳ್ತಾನೆ ಇರ್ತೀವಿ. ಯಾವುದೋ ಒಂದು ಟೈಮಲ್ಲಿ ಎಲ್ಲ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಬಂದುಬಿಡ್ತದೆ. ಆವಾಗ ಬೇಜಾರಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ತಳ್ಳೇಬೇಕು ಮನುಷ್ಯ ಈ ಜೀವನ. ಆ ನೀರು ಬರಲಿಲ್ಲ ಅಂದರೆ ನಾವು ಮನುಷ್ಯರಾಗ್ತಾ ಇರಲಿಲ್ಲ ಬಿಡಿ. ನಮ್ಮಲ್ಲಿ ಮನುಷ್ಯತ್ವ ಆಗಬೇಕಾದ್ರೆ ಮನಸ್ಸು ಹೊಡೆದು ನೀನೇನು ಮನುಷ್ಯ, ಇಷ್ಟೇ ತಾನೇ ಬಾಳೋದು ಬಾಳ್ತೀಯ, 4 ಜನಕ್ಕೆ ಬೇಕಾದವನಾಗಿ ಬಾಳು ಅಂತಂದು ಅದೇ ಹೇಳುತ್ತೆ. ಅಲ್ಲಿಂದ ನಾವು ಚೇಂಜ್ ಆಗಬೇಕಾಗುತ್ತೆ. ಮತ್ತೆ ಪುಡ್ದೆ ಹೇಳಬೇಕು.
ನನಗೆ ಒಂದು ಖುಷಿ ಏನು ಗೊತ್ತಾ ಸರ್, ನೀವು ಇಷ್ಟು ಚಂದದ ದೇವಸ್ಥಾನನ ಅಮ್ಮಂಗೆ ಕಟ್ಸಿದ್ದೀರಾ. ಅದನ್ನ ನೋಡೋದಕ್ಕೆ ಇಷ್ಟು ದೂರ ನನಗೆ ಕಲ್ಪನೆನೇ ಇರಲಿಲ್ಲ ಇದು ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಇಷ್ಟು ಬ್ಯೂಟಿಫುಲ್ ಆಗುತ್ತೆ ಅಂತ. ಇದಾದ್ಮೇಲೆ ನನಗೆ ಅನಿಸ್ತಿದೆ ಇಷ್ಟು ಜನ ಸಂಖ್ಯೆ, ಅದರಲ್ಲೂ ಸ್ಯಾಟರ್ಡೆ ಸಂಡೇ ಸಿಕ್ಕಾಪಟ್ಟೆ ಜನ. ಒಳ್ಳೆ ಪ್ರವಾಸಿ ತಾಣ ಮಾಡಿಬಿಟ್ರಿ ನೀವು ಇದನ್ನ. ಕಾಲಿಗೆ ಬಿದ್ದುಬಿಡ್ತಾರೆ ನನಗೆ, ದಯವಿಟ್ಟು ಅದು ಕೆಲಸ ಮಾಡಬೇಡಿ, ನಾನು ಮನುಷ್ಯ, ನೀವು ಹಂಗೆ ಮಾಡಬಾರ್ದು ಅಂತ ಕೇಳ್ಕೊಂಬಿಡ್ತೀನಿ ನಾನು. ಇಲ್ಲಪ್ಪ ನಿಮ್ಮ ಅಮ್ಮನಿಗೆ ದೇವಸ್ಥಾನ ಕಟ್ಟಿದ್ರು ನೀನು ಪುಣ್ಯಾತ್ಮ ಅಂದ್ಬಿಟ್ರು. ಪುಣ್ಯಾತ್ಮನ ಸರಿನಾ, ಅಮ್ಮನ ಜೊತೆ ಜಗಳ ಮಾಡಿದ್ ನೋಡಿದ್ರೆ ನೀವು ನನಗೆ ತಗೊಂಡು ಬಾರಿಸ್ತಾ ಇದ್ರಿ ಯಾವತ್ತಲ್ಲಾದ್ರು. ಅಮ್ಮನ ಕಳ್ಕೊಂಡ್ಬಿಟ್ಟು ಅಮ್ಮನ ಪುಣ್ಯ ಏನು ಅಂತ ನಾನು ಅಮ್ಮನ ಜೊತೆ ಜಗಳ ಮಾಡಿದೆ ಇನ್ಯಾರ ಜೊತೆ ಸರ್ ಮಾಡಬೇಕು? ನಮ್ಗೆ ಈಸಿಯಾಗಿ ಸಿಗೋದೆ ಅಮ್ಮ ದೇವರು ಇಬ್ಬರೇ. ನಾವು ಏನೇ ಉತ್ತರನೂ ಕೊಡಲ್ಲ, ಸುಮ್ಮನೆ ಇವರಾದ್ರೂ ಉತ್ತರ ಕೊಡ್ತಾರೆ. ಈಗಲೂ ಕೂಡ ಅವ್ರು ಉತ್ತರ ಕೊಡ್ತಾರೆ ನನಗೆ. ಹೌದಾ? ಹೌದು. ನನಗೆ ಹಲ್ಲಿ ರೊಚ್ಚಿಕೊಟ್ಟಿದಾಗ ನನಗೆ ಅನ್ನಿಸ್ತದೆ ಕೆಲವು ಜಾಗದಲ್ಲಿ ಅಮ್ಮ ನನ್ನ ನೆನಪಿಸ್ತಾ ಇದ್ದಾರೆ. ನಾನು ನೋಡುವಾಗ ಅವ್ರು ನನ್ನ ನೋಡ್ತಾ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ. ಇಲ್ಲಿ ನಾನು ಬಂದು ನಿಂತ್ಕೊಂಡ್ರೆ ರಾತ್ರಿನೇ ನಾನು ಬರೋದು, ಹಗಲಲ್ಲಿ ಆಗಲ್ಲ ನನಗೆ. ರಾತ್ರಿ ಒಂದು 8:30 9 ಗಂಟೆ ಒಳಗಡೆ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ನಾನು ಪ್ರಾರ್ಥನೆ ಮಾಡುವಾಗ ಮಲಗಿರೋ ನನ್ನ ತಾಯಿಯವರು ಕೊನೆಯ ಡ್ರೆಸ್ ಹಾಕ್ಕೊಂಡು ಇಲ್ಲಿ ಒಳಗಡೆ ನಾವು ಇದು ಮಾಡಿದಲ್ಲ, ಅದೇ ಇದರಲ್ಲಿ ಬಾಕಂದ ಅಂತ ಕರೆದಂಗೆ ಆಗ್ಬಿಡುತ್ತೆ. ತುಂಬ ತುಂಬ ಕಷ್ಟ ಆಗುತ್ತೆ ರೀ. ಅಯ್ಯೋ ದೇವ್ರಿ, ಏನು ಹೇಳೋಣ, ಸ್ಥಾನನ ಯಾರೂ ತುಂಬಕ್ಕಾಗಲ್ಲ ರೀ, ತುಂಬ ಕಷ್ಟ ರೀ. ಇದು ಇಷ್ಟೊಂದು ಪ್ರೀತಿ ಅಮ್ಮ ಮಾಡಬಾರ್ದಾಗಿತ್ತು ನಮ್ಮನ್ನು ಅಂತಲೇ ನಮಗೆ ಅನ್ನಿಸ್ತದೆ. ಅದೇ ಕಷ್ಟ ಆಗುತ್ತೆ ಜೀವನದಲ್ಲಿ. ಎಲ್ಲನೂ ಓಕೆ, ಇದೊಂದೇ ನಮಗೆ ಬಿಟ್ಕೊಡೋಕ್ಕಾಗ್ದಿರ ಆಗ್ಬಿಡ್ತು ಪಾಪ. ಏನು ಮಾಡೋಕ್ಕಾಗಲ್ಲ, ಇದೇ ಜೀವನ ಅಷ್ಟೇ. ಇಲ್ಲ ಸರ್, ನಾವೆಲ್ಲ ಜೊತೆಯಲ್ಲಿರೋಣ, ಚೆನ್ನಾಗಿರೋಣ, ಖುಷಿಯಾಗಿರೋಣ. ಅಮ್ಮ ಹಾಕ್ಕೊಟ್ಟಿದ್ದ ಹಾದಿನ ನಡೆಯೋಣ. 100% ಹಾಗೆ ನಡೆಯೋಣ. ದಟ್ ಈಸ್ ಓನ್ಲಿ ವೇ. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು, ನಮಸ್ಕಾರ. ನಾನು ನಮ್ಮ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಟೈಮ್ ನೀವು ನಮ್ಮ ಜೊತೆ ಇದ್ದು ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ. ಆ್ಯಂಡ್ ವಿನೋದ್ ಸರ್ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋ ಹಾಗೆ ಅವ್ರಿಗೆ ಒಳ್ಳೆ ಆರೋಗ್ಯ, ಆಯಸ್ಸು ಎಲ್ಲ ಕೊಡಲಿ ದೇವರು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಅಮ್ಮಂಗೆ ನಮಸ್ಕರಿಸ್ತಾ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಿಮ್ಮ ಆಶೀರ್ವಾದದ ಜೊತೆ, ಅಮ್ಮನ ಆಶೀರ್ವಾದದ ಜೊತೆ ಈ ಪಾಡ್ಕಾಸ್ಟ್ ಇಲ್ಲಿಗೆ ಮುಗಿತಾ ಇದೆ. ಮತ್ತೆ ಮುಂದಿನ ಪಾಡ್ಕಾಸ್ಟಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ನಮಸ್ತೆ.